ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಜನಸಂಖ್ಯೆಯಲ್ಲಿ ಬರ್ತಾ ಇರುವಂಥದ್ದು. ಬೇರೆ ಬೇರೆ ಭಾಗದಿಂದ ಜನರು ಕೂಡ ಈ ಒಂದು ಕೋರಮಂಗಲದ NGV ಗೇಟ್ ಬಳಿ ಬರ್ತಿದ್ದಾರೆ. ನಾವು ನೋಡ್ಬೋದು ನಿಮಿಷಕ್ಕೂ ಕೂಡ ಜನರ ಕ್ರೌಡ್ ಜಾಸ್ತಿ ಆಗ್ತಾ ಇದೆ. ನ್ಯೂ ಇಯರ್ ಮೂಡ್ನಲ್ಲಿ ಇಡೀ ಸಿಲಿಕಾನ್ ಸಿಟಿ ಮಂದಿ ಇದ್ದಾರೆ ಅಂತಲೇ ಹೇಳ್ಬೋದು. ಈಗಾಗಲೇ ಇಲ್ಲಿ ಒಂದು ರೀತಿಯಲ್ಲಿ ನಾವು ಈ ಕ್ರೌಡನ್ನು ನೋಡೋದಾದ್ರೆ ಇಲ್ಲಿಯೂ ಕೂಡ ಸಾಕಷ್ಟು ಪಬ್, ಹೋಟೆಲ್ಸ್ ಮತ್ತು ರೆಸ್ಟೋರೆಂಟ್ಸ್ಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಫುಲ್ ಆಗಿರುವಂಥದ್ದು, ಕಂಗೊಳಿಸ್ತಾ ಇರುವಂಥದ್ದು. ಹಾಗೇನೆ ಬೇರೆ ಬೇರೆ DJ ಪಾರ್ಟಿ ಡ್ಯಾನ್ಸ್ ಎಲ್ಲ ಡ್ಯಾನ್ಸ್ಗಳು ಕೂಡ ಅರೇಂಜ್ಮೆಂಟ್ ಆಗಿರುವಂಥದ್ದು. ಇನ್ನು ಕೋರಮಂಗಲದಲ್ಲಿ ಸಾಕಷ್ಟು ಬಿಗಿ ಭದ್ರತೆಗಳನ್ನು ಕೂಡ ಈಗಾಗಲೇ ತೆಗೆದುಕೊಳ್ಳಲಾಗಿದೆ. 2025ಕ್ಕೆ ಬೈ ಬೈ ಹೇಳಿ 2026ಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ಜನರು, ಅದರಲ್ಲೂ ಕೂಡ ಯುವತಿಯರು ಕೂಡ ಇಲ್ಲಿ ಬರುವಂಥದ್ದು. ತಮ್ಮ ತಮ್ಮ ಫ್ರೆಂಡ್ಸ್ಗಳ ಜೊತೆಗೆ, ಫ್ಯಾಮಿಲಿ ಜೊತೆಗೆ, ಹಾಗೇನೆ ಕಪಲ್ಸ್ಗಳು ಇಲ್ಲಿ ಒಂದು ಕೋರಮಂಗಲ ಇದರ ನಗರಕ್ಕೆ ಬರ್ತಾ ಇದ್ದಾರೆ. ಇದು ಬೆಂಗಳೂರಿನ ಒಂದು ಏನು MG ರಸ್ತೆಯಲ್ಲಿ ಏನು ಇವತ್ತು ಸೆಲೆಬ್ರೇಷನ್ ಇತ್ತು, ಅದೇ ಒಂದು ಸೆಲೆಬ್ರೇಷನ್ ಮೂಡ್ ನಾವು ಕೋರಮಂಗಲ ಹಾಗೂ ಇಂದಿರಾನಗರ 100 ಫೀಟ್ ರೋಡ್ನಲ್ಲೂ ಕೂಡ ಕಾಣಬಹುದಾಗಿದೆ. ಸುಮಾರು ಇಲ್ಲೂ ಕೂಡ ಒಂದು ರೀತಿಯಲ್ಲಿ 20 ವಾಚ್ ಟವರ್ ಅನ್ನ ಹಾಕಲಾಗಿರುವಂಥದ್ದು, 180 ಫೋಕಸ್ ಲೈಟ್ ಅನ್ನು ಹಾಕಲಾಗಿದೆ, 9 ಆಕ್ಸೆಸ್ ಕಂಟ್ರೋಲ್ ಅನ್ನು ಮಾಡಲಾಗಿದೆ. ಹಾಗೇನೆ 6 ವೆಹಿಕಲ್ ಚಾಕಿಂಗ್ ಪಾಯಿಂಟ್ ಅಂತಂದ್ರೆ ಮೂಮೆಂಟ್ ಅಲ್ಲಿ ಜನರನ್ನ ತೋರಿಸುವಂಥದ್ದು, ಜನರಿಗೆ ಎಚ್ಚರಿಕೆ ಕೊಡುವಂತಹ ಒಂದಿಷ್ಟು ಕೆಲಸಗಳು ಕೂಡ ಆಗಿರುವಂಥದ್ದು. ಪ್ರತಿ ಗಲ್ಲಿಗಳು, ಪ್ರತಿ ರೋಡಿಗೂ ಕೂಡ ಇವತ್ತು ಪೊಲೀಸ್ ಸಿಬ್ಬಂದಿಗಳಿದ್ದಾರೆ. ಹಲವು ರೀತಿಯಲ್ಲಿ ಒಂದು ರೀತಿಯಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ಆಗ್ಬೋದು, ಅದರಲ್ಲೂ ಕೂಡ ಕಾತುಳಿತದಂತಹ ಪ್ರಕರಣಗಳು ಮತ್ತೆ ಮರುಕಳಿಸಬಾರಂತ ಎಚ್ಚರಿಕೆಯಲ್ಲಿ ಬೆಂಗಳೂರು ನಗರ ಪೊಲೀಸರು ಹೆಚ್ಚುವರಿ ನಿಗಾವನ್ನು ವಹಿಸಿರುವಂಥದ್ದು ನೋಡ್ಬೋದು. ಅಲ್ಲದೆ CCTV ಕೂಡ ಒಂದು ರೀತಿಯಲ್ಲಿ ಈ ಒಂದು 250ಕ್ಕೂ ಹೆಚ್ಚು CCTV ಕಣ್ಗಾವಲು ಅಂತಂದ್ರೆ ಪ್ರತಿ ಸರ್ಕಲ್, ಪ್ರತಿ ರೋಡ್ ಹಾಗೂ ಪ್ರತಿ ಅಂಗಡಿಯ ಮುಂಭಾಗದಲ್ಲಿ CCTV ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಇಲ್ಲಿ ಬರುವಂತಹ ಅಥವಾ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬಂದಂಥವರಿಗೆ ಯಾವುದೇ ರೀತಿಯ ಅನಾಹುತಗಳಾಗಬಾರ್ದು, ಅಹಿತಕರ ಘಟನೆಗಳು ಸಂಭವಿಸಬಾರ್ದು ಅನ್ನೋ ದೃಷ್ಟಿಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಹಾಗೆಯೇ ಭದ್ರತೆಗೆ ಬೇಕಾದಂತಹ ಎಲ್ಲ ರೀತಿಯ ಸೌಲಭ್ಯಗಳನ್ನು ಅಥವಾ ವ್ಯವಸ್ಥೆಗಳನ್ನು ಕೂಡ ಬೆಂಗಳೂರು ನಗರ ಪೊಲೀಸ್ ಇಲಾಖೆ ಮಾಡಿಕೊಂಡಿರುವಂಥದ್ದು. ಇನ್ನು ಇಲ್ಲೂ ಕೂಡ ಇಲ್ಲಿ ಸುಮಾರು ಡ್ರಿಂಕ್ ಆ್ಯಂಡ್ ಡ್ರೈವ್ಗಳು ಪ್ರಕರಣಗಳು ಹೆಚ್ಚಾಗುವಂಥ ಸಾಧ್ಯತೆಗಳು, ಯಾಕೆಂದರೆ ಔಟ್ಸ್ಕರ್ಟ್ಸ್ ಇಂದ ಇಲ್ಲಿ ಏನು ಬರ್ತಾರೆ, ಈ ಒಂದು ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗ್ಲಿಕ್ಕೆ ಬರ್ತಾರೆ. ಅದಾದ ಬಳಿಕ ಸೆಲೆಬ್ರೇಷನ್ ಮುಗಿದ ನಂತರ ನೇರವಾಗಿ ಅವರು ತಮ್ಮ ಮನೆಗಳಿಗೆ ತೆರಳುವಂಥ ಸಂದರ್ಭದಲ್ಲಿ ಏನಾದರೂ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡುವಂಥದ್ದು, ಆ ಥರ ಸಂದರ್ಭದಲ್ಲಿ ಯಾವುದೇ ರೀತಿಯ ಘಟನೆಗಳು ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಕೂಡ ಒಂದು ರೀತಿಯಲ್ಲಿ ಎಚ್ಚರಿಕೆಯನ್ನು ಈಗಾಗಲೇ ಪೊಲೀಸರು ವಹಿಸ್ಕೊಂಡಿರೋದು. ಒಟ್ಟಾರೆ ಅಂತಂದರೆ ಈಗಾಗಲೇ ಫ್ಲೈಓವರ್ಗಳು ಕೂಡ ಅಂದರೆ ಈ ಭಾಗದಲ್ಲಿ ಬರುವಂತಹ ಫ್ಲೈಓವರ್ಗಳು ಕೂಡ ಇಡೀ ನಗರದಲ್ಲೇ ಫ್ಲೈಓವರ್ಗಳನ್ನು ಕೂಡ ರಾತ್ರಿ 10 ಗಂಟೆ ನಂತರ ಕ್ಲೋಸ್ ಮಾಡಿರುವಂಥದ್ದು. ಹಾಗಾಗಿ ಈ ಒಂದು ಫ್ಲೈಓವರ್ಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಯಾವುದೇ ಸಂಚಾರ ವ್ಯವಸ್ಥೆ ಇರಬಾರ್ದು ಅನ್ನೋ ದೃಷ್ಟಿಯಲ್ಲಿ ಒಂದು ಫ್ಲೈಓವರ್ ಬಂದ್ ಮಾಡೋದಂತ. ಒಟ್ಟಾರೆ ಏನಂತಂದ್ರೆ ಈ ಒಂದು ಇಂದಿರಾನಗರ, ಕೋರಮಂಗಲ ಹಾಗೇನೆ ಈ ಒಂದು ಸುತ್ತಮುತ್ತ ಭಾಗದಲ್ಲೂ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಜಗಮಗಗೊಳಿಸ್ತಾ ಇದೆ. ಪ್ರತಿ ಪಬ್, ರೆಸ್ಟೋರೆಂಟ್ಗಳು ಕಂಗೊಳಿಸ್ತಿದೆ, ಎಲ್ಲವೂ ಕೂಡ ಫುಲ್ ಆಗಿರುವಂಥದ್ದು. ಈ ಒಂದು ವೀಕ್ ಡೇಸ್ ಇದ್ರೂ ಕೂಡ ಬೇರೆ ಬೇರೆ ಭಾಗದಿಂದ ಯೂತ್ಸ್ ಹಾಗೇನೆ ಕಪಲ್ಸ್, ಫ್ಯಾಮಿಲಿಯವರು ಕೂಡ ಬಂದು ನ್ಯೂ ಇಯರ್ ಅನ್ನ ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ 2025 ಅನ್ನ ಬೈ ಬೈ ಹೇಳಲಿಕ್ಕೆ ತಮ್ಮದೇ ಆದಂತಹ ರೀತಿಯಲ್ಲಿ ಸಿದ್ಧತೆಗಳನ್ನ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಕ್ಯಾಮರಾಮನ್ ಪಂಪಾಪತಿ ಜೊತೆ ಗಣೇಶ್ ಹೆಗಡೆ, TV5 ಕನ್ನಡ, ಬೆಂಗಳೂರು.